ಕೃತ್ಯಕ್ಕೆ ಭಯಾನಕ ಸ್ಕೆಚ್ ಹಾಕಿತ್ತ ಪಿಎಫ್ಐ. ಬಂಧಿತ ಪಿಎಫ್ಐ ಮುಖಂಡರಿಂದ ಹಲವು ಸ್ಫೋಟಕ ಮಾಹಿತಿಗಳು ಈಗ ಬಹಿರಂಗವಾಗ್ತಾ ಇದೆ. ಪಿಎಫ್ಐ ಮುಖಂಡರ ಮೊಬೈಲ್ಗಳಲ್ಲಿ ಸಿಕ್ಕಿದೆಯಂತೆ ಸಾಕ್ಷ್ಯ. ಮೊಬೈಲ್ ರಿಟ್ರೀವ್ ವೇಳೆ ಬಯಲಾಗಿದೆಯಂತೆ ಸ್ಫೋಟಕ ವಿಚಾರ. ಒಟ್ಟು 55 ಮೊಬೈಲ್ಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಪೊಲೀಸರು. 8 ಮೊಬೈಲ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಆ ಒಂದು ರಿಟ್ರೀವ್ ಮಾಡಿರುವಂತಹ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ರಿಟ್ರೀವ್ ವೇಳೆ ಡಿಲೀಟ್ ಆಗಿರುವ ವಿಡಿಯೋಗಳು ಲಭ್ಯವಾಗಿದ್ದು, ಧರ್ಮದ ಉಳಿವಿಗಾಗಿ ರಕ್ತಪಾತ ಅನ್ನುವ ವಿಡಿಯೋಗಳು ಲಭ್ಯವಾಗಿದೆಯಂತೆ. ಗೋಮಾಂಸದ ವಿಡಿಯೋಗಳು ಕೂಡ ಪತ್ತೆ ಆಗಿವೆಯಂತೆ. ಧರ್ಮ ಉಳಿಸಲು ರಕ್ತಪಾತ ಅವಶ್ಯಕ ಅನ್ನುವ ಸಂದೇಶಗಳನ್ನ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದರಲ್ಲಿ ಹೇಳಲಾಗಿರುವ ಬಗ್ಗೆ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿದೆ. ಸಂದೇಶದ ವಿಡಿಯೋವನ್ನ ಕಳುಹಿಸಿ ಡಿಲೀಟ್ ಮಾಡಿರುವುದು ಕೂಡ ಪತ್ತೆಯಾಗಿದೆ. ಈ ಮೂಲಕ ಈ ವಿಡಿಯೋ ಇತರ ಪಿಎಫ್ಐ ಕಾರ್ಯಕರ್ತರಿಗೂ ಕೂಡ ಶೇರ್ ಆಗಿತ್ತಂತೆ. ಯಾರಿಗೆಲ್ಲ ವಿಡಿಯೋ ಕಳುಹಿಸಲಾಗಿತ್ತು ಅನ್ನುವ ಕುರಿತಾಗಿ ಈಗಾಗಲೇ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 55 ಮೊಬೈಲ್ಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿರುವಂತಹ ಪೊಲೀಸರಿಗೆ ಈಗಾಗಲೇ 8 ಮೊಬೈಲ್ಗಳು ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಆ 8 ಮೊಬೈಲ್ಗಳಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ. ವಿಧ್ವಂಸಕ ಕೃತ್ಯಕ್ಕೆ ಭಯಾನಕ ಸ್ಕೆಚ್ ಅನ್ನ ಹಾಕಿತ್ತ ಅನ್ನೋದ್ರ ಬಗ್ಗೆ ಸಾಕ್ಷ್ಯಗಳು ಸಿಗ್ತಾ ಇವೆ. ಬಂಧಿತ ಪಿಎಫ್ಐ ಕಾರ್ಯಕರ್ತರ ಬ್ಯಾಂಕ್ ಖಾತೆಗಳ ಮೇಲೂ ಕೂಡ ಕಣ್ಣನ್ನ ಇಟ್ಲಾಗಿದ್ದು, ಕಳೆದ 1 ವರ್ಷದ ಬ್ಯಾಂಕ್ ವ್ಯವಹಾರಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಕೆಜಿಹಳ್ಳಿ ಪೊಲೀಸರು ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಂಧಿತ 15 ಆರೋಪಿಗಳ ಪೈಕಿ ಈಗಾಗಲೇ ಬ್ಯಾಂಕ್ ಅಕೌಂಟ್ಗಳನ್ನ ಶೋಧ ಮಾಡಲಾಗ್ತಾ ಇದೆ. ಯಾರ್ಯಾರು ಯಾವ ರೀತಿಯಾದಂತಹ ವ್ಯವಹಾರವನ್ನ ಇಟ್ಟುಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ. 1 ವರ್ಷದಲ್ಲಿ ಅಷ್ಟಾಗಿ ವಹಿವಾಟು ಕಾಣದ ಹಿನ್ನೆಲೆಯಲ್ಲಿ ಕಳೆದ 3 ವರ್ಷಗಳ ಅವಧಿಯ ಹಣದ ವಹಿವಾಟಿನ ಪರಿಶೀಲನೆಯನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. 3 ವರ್ಷಗಳಲ್ಲಿ ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ಸ್ ಆಗಿದೆ, ಎಲ್ಲೆಲ್ಲಿಂದ ಹಣ ಬಂದಿದೆ, ಎಲ್ಲೆಲ್ಲಿಂದ ಹಣ ಹೋಗಿದೆ, ಯಾವ್ಯಾವುದಕ್ಕೆ ಈ ರೀತಿಯಾದಂತಹ ಹಣವನ್ನ ಖರ್ಚು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. 3 ವರ್ಷಗಳ ಸ್ಟೇಟ್ಮೆಂಟ್ ಅನ್ನ, ಹಣದ ವಹಿವಾಟಿನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪಿಎಫ್ಐ ಮುಖಂಡರ ಮೊಬೈಲ್ ರಿಟ್ರೀವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಲಭ್ಯ ಆಗ್ತಾ ಇದೆ. 8 ಮೊಬೈಲ್ ರಿಟ್ರೀವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಯಾವೆಲ್ಲ ಸಾಕ್ಷ್ಯಗಳು ಪೊಲೀಸರಿಗೆ ಲಭ್ಯ ಆಗಿದೆ, ಆ ಸಾಕ್ಷ್ಯಗಳ ಆಧಾರದ ಮೇಲೆ ಯಾವ ರೀತಿಯಾದಂತಹ ಇನ್ನಷ್ಟು ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ? ನೈತಾ ಏನು ಬೆಂಗಳೂರು ಸೇರಿದಂತೆ ಒಂದು ರಾಜ್ಯದಲ್ಲಿ 15 ಪಿಎಫ್ಐ ಕಾರ್ಯಕರ್ತರನ್ನ ಪೊಲೀಸರು ಬಂಧನ ಮಾಡಿದ್ರು. ಅವರ ಒಂದು ಬಂಧನದ ಬಳಿಕ ಅವರ ಬಳಿ ಇದ್ದಂತ ಮೊಬೈಲ್ ಫೋನ್ಗಳನ್ನ ಈಗ ಪೊಲೀಸರು ಒಂದು ಎಫ್ಎಸ್ಎಲ್ಗೆ ಕಳಿಸಿ ಒಂದು ರಿಟ್ರೀವ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. 55 ಮೊಬೈಲ್ ಫೋನ್ಗಳಲ್ಲಿ ಈಗ 8 ಮೊಬೈಲ್ ಫೋನ್ಗಳನ್ನ ರಿಟ್ರೀವ್ ಮಾಡಿ ಅದರಲ್ಲಿದ್ದಂತ ಡೇಟಾ ಮತ್ತೆ ವಿಡಿಯೋ ಮತ್ತೆ ಮೆಸೇಜ್ಗಳನ್ನ ರಿಕವರಿ ಮಾಡೋದ್ರಲ್ಲಿ ಎಫ್ಎಸ್ಎಲ್ ಟೀಮ್ ಮತ್ತೆ ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಈ ವೇಳೆ ಪೊಲೀಸರಿಗೆ ಕೆಲವು ಮಾಹಿತಿಗಳು ಅದರಲ್ಲಿ ಸಿಕ್ಕಿರುವಂತದ್ದು. ಏನು ಕೆಲವು ಮಾಹಿತಿಗಳಲ್ಲಿ ಏನು ಧರ್ಮಕ್ಕಾಗಿ ರಕ್ತಪಾತ ಅನ್ನೋ ಸಂದೇಶಗಳು ಸಹ ಇತ್ತು ಅನ್ನುವಂತ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿದೆ. ಅದನ್ನು ಸಹ ಈಗ ತನಿಖೆ ಭಾಗವಾಗಿ ಅದನ್ನ ಪರಿಗಣಿಸಿ ಈಗ ತನಿಖೆಯನ್ನ ಕೈಗೊಳ್ತಾ ಇರುವಂತದ್ದು. ಮತ್ತೆ ಅದೇ ರೀತಿ ಕೆಲವು ವಿಡಿಯೋಗಳು ಸಹ ಲಭ್ಯ ಆಗಿದ್ದು, ಅವುಗಳನ್ನ ಕೆಲವರಿಗೆ ಫಾರ್ವರ್ಡ್ ಮಾಡಿ ನಂತರ ಡೆಲೀಟ್ ಮಾಡಿರುವಂತದ್ದು ಸಹ ಈಗ ಪತ್ತೆಯಾಗಿದೆ. ಆ ಒಂದು ಡೆಲೀಟ್ ಮಾಡಿರುವಂತಹ ಕಂಟೆಂಟ್ ಅಲ್ಲಿ ಏನಿತ್ತು, ಏನ್ ಮೆಸೇಜ್ಗಳು ಮತ್ತೆ ಏನ್ ವಿಡಿಯೋಗಳನ್ನ ಡೆಲೀಟ್ ಮಾಡಿದ್ರೆ ಅನ್ನೋದನ್ನ ಈಗ ಮತ್ತೆ ಎಫ್ಎಸ್ಎಲ್ ಮುಖಾಂತರ ಅದನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಈಗ ಎಫ್ಎಸ್ಎಲ್ ಅಧಿಕಾರಿಗಳು ಮತ್ತೆ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡಿರುವಂತದ್ದು ಏನಿತ್ತು ಆ ಒಂದು ಮೆಸೇಜ್ಗಳನ್ನ ಈಗ ಮತ್ತೆ ರಿಕವರಿ ಮಾಡಿ ಏನೆಲ್ಲ ಮೆಸೇಜ್ಗಳನ್ನ ಯಾರ್ಯಾರಿಗೆ ಕಳಿಸಿದ್ದಾರೆ ಮತ್ತೆ ಪಿಎಫ್ಐ ಕಾರ್ಯಕರ್ತರಿಗೆ ಕಳಿಸಿದಾರ ಅಥವಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದಾರ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಿ ಈಗ ಅದನ್ನು ಸಹ ರಿಟ್ರೀವ್ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೆಡೆ ಏನು ಆರೋಪಿಗಳ ಒಂದು ಬ್ಯಾಂಕ್ ಅಕೌಂಟ್ಗಳಿಂದ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸಹ ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅದಕ್ಕೋಸ್ಕರ ಒಂದು ವಿಶೇಷ ತಂಡವನ್ನು ಸಹ ರಚನೆ ಮಾಡಿದ್ದಾರೆ. ಏನು ಬ್ಯಾಂಕ್ ಅಕೌಂಟ್ಗಳಿಗೆ ಹಣ ಬಂದಿರೋದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕಳೆದ 1
ಒಂದು ವರ್ಷದಿಂದ ಈ ಒಂದು 15 ಆರೋಪಿಗಳ ಅಕೌಂಟ್ ಮತ್ತೆ ಒಂದು PFI ಆಫೀಸ್ ಅಕೌಂಟ್ ಏನಿದೆ ಆ ಒಂದು ಅಕೌಂಟ್ಗೆ ಎಷ್ಟು ಅಮೌಂಟ್ ಬಂದಿರಬಹುದು ಮತ್ತೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು. ಆದ್ರೆ ಈ ವೇಳೆ ಸಾಕಷ್ಟು ಮಾಹಿತಿ ಇನ್ನೂ ಸಹ ಸಿಗಬೇಕಾಗಿತ್ತು. ಅದರಿಂದ ಇನ್ನು 3 ವರ್ಷ ಹಿಂದಿನಿಂದ ಟ್ರಾನ್ಸಾಕ್ಷನ್ ಆಗಿರೋ ಬಗ್ಗೆ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಕಳೆದ 3-4 ವರ್ಷಗಳಿಂದ ಎಷ್ಟು ಅಮೌಂಟ್ ಬಂದಿದೆ ಮತ್ತೆ ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರೋದು. ಯಾರ್ಯಾರ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ ಮತ್ತೆ ಎಷ್ಟೆಷ್ಟು ಆಗಿರ್ಬೋದು ಮತ್ತೆ ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಒಂದು ಬ್ಯಾಂಕ್ಗಳಿಂದ ಸಂಬಂಧಪಟ್ಟಂತ ಬ್ಯಾಂಕ್ ಏನಿದೆ ಅವರಿಂದ ಸಂಪೂರ್ಣ ಮಾಹಿತಿ ಬಂದ ಬಳಿಕ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪೊಲೀಸರ ಕೈ ಸೇರುತ್ತೆ. ನವಿತಾ, ಒಟ್ಟಾರೆಗೆ ಎಲ್ಲಾ ಸಾಕ್ಷಿಗಳ ಕಲೆ ಹಾಕಲಾಗ್ತಾ